ಏ ಸಿದ್ದಕ್ಕ, ಜೋರ ಕೈ ಆಡ್ಕೊಂಬಾರೆ. ಯೋಟತ್ತೆ ಮಾಡ್ತೀಯ ಒಂದು ರೊಬಟ್ ಕಳೆ ಸಾಗ್ಲಂಗೆ ಬಾರೆ ಒಂದು ರೊಬಟ್ ಜೋರ ಕಳೆ ತಕ್ಕೊಂಡು. ಯಾಕೋ ನೀನು ನೋಡಿ ಹೆಂಗಂತೀಯ. ನನ್ನ ಸಾಲಗೂ ಕಳೆ ಐತ್ ಕಣಕ. ಆ ಸಣ್ಣ ಕಳೆ ಉಜ್ಜಿ ಉಜ್ಜಿ ಸಾಕಾಗ್ತೈತೆ ಕಣಕ. ಆ ಪಾಟೆ ಐತ್ ಕಣಕ ನನ್ನ ಸಾಲದ ಕಳೆ ಹಂಗೆ ಜಬ್ಲಾಗೆ ತಕೋ. ಅಲ್ಲ ಕಣೆ ಸಿದ್ದಮ್ಮ, ಎಲ್ಲ ಸಾಲಗೂ ಕಳೆ ಐತೆ ಕಣೆ ಸಿದ್ದಮ್ಮ. ನೀನೊಂದು ರೊಬಟ್ಟು ಜೋರಕ್ಕೆ ಕೈ ಆಡ್ಕೊಂಬಾರೆ ಸಿದ್ದಮ್ಮ. ಯಾಕೋ ಆ ಚಂದ್ರನ ಎತ್ತ ಹೋತಾಕ ಒಂದು ರೊಬಟ್ಟು ಆ ಚಂದ್ರನ ಕಾಪಿನ ತಂದನು ಅಂತಂದರೆ ಈಟ ತಾರು ಹೊಲ್ದಾಗ ಬರಲಿಲ್ವಲ್ಲಕ. ಒಂದು ರೊಬಟ್ಟು ಆ ಅಣ್ಣಂತಾಗೆ ಕಾಪಿನ ತರ್ಸಾಕು. ಅಲ್ಲ ಕಣೆಲ್ಲ ತಮ್ಮ, ಇನ್ನೂ 1.5 ಬೋಸೆ ಹೋಗಿಲ್ಲ ಆವಾಗೆ ಕಾಪಿ ಅಂತೀಯಲ್ಲ ತಮ್ಮ. ಒಂದು ರೊಬಟ್ಟು ಅಡಿ ಅಯ್ಯಪ್ಪನು ಬರಲಿ, ಬಂದಾಗ ಕಾಫಿ ತರಕ್ಕೆ ಹೇಳ್ತೀನಿ ಕಣೆಲ್ಲ ತಮ್ಮ. ಅಯ್ಯೋ ಚಂದ್ರನೇ ಹೋಗಿ ಮಂತಾವ ಕಾಫಿ ಎಲ್ಲ ಕಾಸಿಸ್ಕೊಂಬರೋ ಓಟೋದಕ್ಕೆ 2 ಗಂಟೆ ಆಗ್ತೈತೆ ಕಣ. ಯಾಕ ಅದಕ್ಕೇನೆ ಹೇಳಿದೆ ನಾನು ಮುಂಚೆ ಅಷ್ಟೇ. ಯಾಕೋ ಚಂದ್ರನೇ ಬಂದಾಗ ಒಂದು ರೊಬಟ್ಟು ಹಂಗೇನೆ ನನಗೆ ಅಡಿಕೆ ಎಲೆ ಥರ ಕೇಳಮ್ಮ. ನಂತಾಗೆ ಅಡಿಕೆ ಎಲೆ ಎಲ್ಲ ಖಾಲಿ ಆಗೈತಿ, ಒಂದು ತಡೆಗೂ ಇವಾಗ ಹಾಕ್ಯಮಕ್ಕಿಲ್ಲ. ಹಂಗೇನೆ ಅಡಿಕೆ ಎಲೆ ಥರ ಕೇಳಮ್ಮ ಚಂದ್ರನಿಗೆ. ಅಲ್ಲ ಕಣೆ ಸುಭದ್ರಮ್ಮ, ಬೆಳಿಗ್ಗೆಯಿಂದ ರಾಟೋ ಅಂತ ತಗೊಬಂದಿದ್ದೆ ಕಣೆ ಅಡಿಕೆನು ಎಲೆನು. ಆವಾಗೆ ಖಾಲಿ ಮಾಡಿದೆಯಲ್ಲೇ ಸುಭದ್ರಮ್ಮ. ಆ ಎಲೆ ಸಿಗೋದೇ ಬಂಡಾಟ ಕಣೆ. ತೀರಾ ನಮ್ಮ ತೋಟದ ಇದ್ದಿದ್ರೆ ಎಷ್ಟನ ಹಾಕಿಡಮ್ಮ ಅಂತ ಅನ್ಬೋದಿತ್ತು. ಎಲೆಗಳು ಸಿಗಲ್ಲ ಕಣಮ್ಮ ಸುಭದ್ರಮ್ಮ. ಏನೋ ಅಡಿಕೆ ಒಂದು ರೊಬಟ್ಟು ಹೆಂಗೆ ಕೊಡ್ಬೋದು, ಎಲೆನ ಜೋಡ್ಸೋಕ್ಕಾಗಲ್ಲ ಕಣಮ್ಮ. ಎಲೆದಂತೂ ಬಲು ತಾಪತ್ರ ಆಗೈತೆ ಕಣಮ್ಮ ಸುಭದ್ರಮ್ಮ. ಯಾಕೋ ನಾನು ಒಬ್ಳೇನು ಹಾಕೊಂಡಿದ್ದೀನಿ ಏನಕ್ಕ. ಆ ಸಿದ್ದಕ್ಕ ಇಸ್ಕೊಂಡು ಕಣಕ ನಂತಾಗೆ. ಇಲ್ಲ ತೀನು ಒಂದು ಸ್ವಲ್ಪ ಇಸ್ಕೊಂಡು ಕಣಕು. ಇಲ್ಲ ಅಂದಿದ್ರೆ ಇರೋದು ಎಲ್ಲ ಅವಾಗಲೇ ಒಂದೊಂದು ತಡೆಗೆ ಹಾಕ್ಯಂಡ್ರು. ಈಗ ಅದಕ್ಕೆ ಖಾಲಿ ಆಗೈತೆ ಕಣ. ಯಾಕ ಅದಕ್ಕೆ ಹೇಳಿದ್ನಮ್ಮ, ನೋಡು ಚಂದ್ರನಿಗೆ ಹೇಳು ಒಂದ್ಸಲಿ. ಅಲ್ಲ ಕಣ ಯಾಕ, ಯುಗಾದಿ ಹಬ್ಬ ಎಂದು ಬಂದೈತಿ, ಅದು ಯಾವಾಗ ಅಂಬೋದೇ ನನಗೆ ಗೊತ್ತಾಗಲಿಲ್ಲಮ್ಮ. ಶಿವರಾತ್ರಿ ಇನ್ನೇನು ಕಳೀತು, ಯುಗಾದಿ ಹಬ್ಬ ಯಾವಾಗ ಯಾಕ ಇವ್ರಿಗೆ ಅದು ಗೊತ್ತಿರಲಿಲ್ಲ ತೀಗೆ. ಅಲ್ಲ ಕಣಲ್ಲ ತಮ್ಮ, 8ನೇ ತಾರೀಕು ಅದೇನೆ ಯುಗಾದಿ ಹಬ್ಬ. ಮುಂದಿನ ತಿಂಗಳು 8ನೇ ತಾರೀಕಿಗೆ ಬಂದೈತೆ ಕಣೆ. ಮಂಗಳವಾರ ಏನೋ ಇರಬೇಕು. ಯಾಕೆ ಅಲ್ಲ ತಮ್ಮ ಇಷ್ಟು ಬೇಗ ಅವಾಗ ಯುಗಾದಿ ಹಬ್ಬನ ಕೇಳ್ತಾ ಇದೆಯಾ? ಮತ್ತೆಲ್ಲ ಜೋಡಿಸ್ಕೊಂಬ ಬಾಡ್ವೇನೆ ಯಾಕ. ಯುಗಾದಿ ಹಬ್ಬ ಇನ್ನು ಹಂಗಾರೆ 7 ದಿನ ಐತಿ, ಇನ್ನೊಂದು 20 ದಿನವೂ ಇಲ್ಲ ಅಮ್ಮ. ಅದಕ್ಕೆ ಯುಗಾದಿ ಹಬ್ಬಕ್ಕೆ ಒಂದು ರೊಬಟ್ಟು ಆ ಸ್ವಾಂಡಿಗೆ ಹಪ್ಪಳ ಎಲ್ಲ ಮಾಡ್ಬೇಕಣ ಯಾಕ. ಅದಕ್ಕೇನೆ ಒಂದು ರೊಬಟ್ಟು ಎಲ್ಲ ಹೋಗಿ ಧರ್ಮಪುರದಾಗೆ ಅಂಗಡಿಯಾಗೆ ಎಲ್ಲ ಕಟ್ಟಿಸ್ಕೊಂಬರ್ಬೇಕಣಕ ಒಟ್ಟು ಆ ಸ್ವಾಂಡಿಗೆ ಹಪ್ಪಳ ಮಾಡೋಕ್ಕೆ. ಅದಕ್ಕೇನೆ ಯುಗಾದಿ ಹಬ್ಬ ಎಂದು ಅಂತ ಕೇಳಿದ್ನಮ್ಮ. ಅಲ್ಲ ಕಣೆ ಎಲ್ಲ ತಮ್ಮ, ಯುಗಾದಿ ಹಬ್ಬ ಇನ್ನು 20-25 ದಿವಸ ಅಂತ ಅಂದರೆ ಇನ್ನೇನಮ್ಮ ಆಗ ಈಗ ಅಂಬೋದ್ರೊಳಗೆ ಗೊತ್ತೈತಮ್ಮ ಯುಗಾದಿ ಹಬ್ಬ. ಹ್ಞೂ ಕಣ ಸಿದ್ದಮ್ಮ, ಇನ್ನೇನು ಇನ್ನು 20 ದಿವಸ 25 ದಿವಸ ಅಂತ ಅಂದ್ಕ ಆಗ ಈಗ ಅಂಬೋದ್ರೊಳಗೆ ಗೊತ್ತೈತಿ. ಅಷ್ಟೊಳಗೆಲ್ಲ ನಾವು ಹಪ್ಪಳನು ಸ್ವಾಂಡಿಗೆನು ಎಲ್ಲ ಮಾಡ್ಕೊಂಬದು ಬ್ಯಾಡ್ವೇನು? ಹೊಸಿನ ಹುಡುಗರಿಗೆಲ್ಲ ಬಟ್ಟೆ ತರಬೇಕು, ಎಲ್ಲ ಜೋಡಿಸ್ಕೋಬೇಕಲ್ಲಮ್ಮ. ಅದಕ್ಕೇನೆ ಒಂದು ರೊಬಟ್ಟೆಲ್ಲ ಈಗಲಿದ್ದಾನೆ ಅದನ್ನು ಜೋಡಿಸ್ಕೋಬೇಕಮ್ಮ ನಾವು. ತೆಗ್ಯಾತ ನೀನು ಆ ಹುಡುಗರಿಗೆ ಬಟ್ಟೆ ಮನೆಯಾಗೆ ರೇಷನ್ನು ಆಳ ಮೂಳ ಅಂತ ಎಲ್ಲ ಒಂದು 5-6 ಸಾವಿರ ರೂಪಾಯಿ ಖರ್ಚಾಗ್ತೈತಮ್ಮ ಯುಗಾದಿ ಹಬ್ಬಕ್ಕೆ. ಆ ದುಡ್ಡೆಲ್ಲ ಜೋಡಿಸ್ಕೊಂಡು ಯುಗಾದಿ ಹಬ್ಬನ ಮಾಡ್ಬೇಕಮ್ಮ. ಆ 3ನೇ ಹಬ್ಬದಿಂದಾಗಿ ಚಿಕನ್ ಅಂತೆ ಮಟನ್ ಅಂತೆ ಅದೆಲ್ಲ ಓಟ್ ಮಾಡ್ಬೇಕಮ್ಮ. ಎಲ್ಲನ ಒಂದು 5-6 ಸಾವಿರ ಮೇಲೆ ಖರ್ಚಾಗ್ತೈತೆ ಕಣ್ರಕ್ಕ ಯುಗಾದಿ ಹಬ್ಬದಾಗೆ. ಅಲ್ಲ ಕಣೆ ಸುಭದ್ರಮ್ಮ, ವರ್ಷಕ್ಕೊಂದು ಬರೋ ಹಬ್ಬ ಅಲ್ವೇನೆ. ಆದ್ರಾಗೂ ನಮ್ಮ ಹಳ್ಳಿ ಜನ ಎಲ್ಲ ಯುಗಾದಿ ಹಬ್ಬನ ಚೆಂದಾಗಿ ಮಾಡ್ತಾರೆ ಕಣೆ. 3 ದಿವಸದ ಗಟ್ಟಲೆ ಯುಗಾದಿ ಹಬ್ಬನ ಮಾಡ್ತಾರೆ. ಹಂಗಾಗಿ ಒಂದು ರೊಬಟ್ಟು ಮಕ್ಕಳಿಗೆ ಮರಿಗೆ ಎಲ್ಲ ಬಟ್ಟೆ, ಮನೆಗೆಲ್ಲ ರೇಷನ್ನು ಅಂಥದ್ದು ಇಂಥದ್ದು ಅಂತ ಎಲ್ಲ ಒಂದು 5-6 ಸಾವಿರ ಖರ್ಚು ಆಗ್ತೈತಮ್ಮ. ಏನು ಮಾಡೋಕ್ಕಾಗ್ತೈತೆ? ಊರು ಜನ ಎಲ್ಲ ಹಳ್ಳಿಯಾಗೆಲ್ಲ ಹಬ್ಬ ಮಾಡ್ತಾರಂತಂದರೆ ನಾವೆಲ್ಲರೂ ಮಾಡ್ದಂಗೆ ಇರೋಕ್ಕಾಗ್ತೈತೆ ಅಂದರೆ ಹೆಂಗೋ ಬಂಡಾಟ್ಕಾಗಲಿ ಮನೆಯಾಗಿದ್ದಾಗಲಿ ಮಾಡ್ಕೊಂಡು ಉಣ್ಬೇಕಂಡ್ರಮ್ಮ ಸುಭದ್ರಮ್ಮ. ಏನು ವರ್ಷಕ್ಕೊಂತಾರೆ ಅಲ್ವೇನೆ ಸುಭದ್ರಮ್ಮ? ವರ್ಷಕ್ಕೊಂದೇ ತಡೆ ಬರೋದು ಕಣ ಯಾಕ ಹಬ್ಬ. ಇಲ್ಲ ಅಂತ ಅಲ್ಲ, ಈ ಹುಡುಗರಿಗೆ ನಮ್ಮನಿಗೆ ಬಟ್ಟೆ ತರಬೇಕು ಅಂತಂದರೆ ಎಲ್ಲ ಒಂದು 2,000 ರೂಪಾಯಿ ಕೇಳ್ತಾನಮ್ಮ. ಆ ಯುಗಾದಿ ಹಬ್ಬದಾಗ ಬಟ್ಟೆ ಅಂತ ಉಸ್ಕೊಳ್ತಾಗೆ ಓಟು ಎಲ್ಲ ಯಾಕೆ ಎತ್ತ ಬೆಲ್ಲಿ ಅದು ಇದು ಆಡ್ತಾರೆ. ಓಟು ಅದು ಕೊಟ್ಟು ಕಿತ್ಕೊಂಡು ಹೋಗ್ತಾನೆ ನಮ್ಮನು. ಎಲ್ಲ ಅದು ಇದು ರೇಷನ್ ಅಂಬೋದು ಕಿತ್ಕೊಂಡ್ರೆ ಯಾಕ ಒಂದು 5,000 ಇಲ್ಲದ್ದು ಯುಗಾದಿ ಹಬ್ಬ ಆಗಲ್ಲ ಹೇಳ್ರಮ್ಮ. ಅಯ್ಯೋ ತಗಿ ನೀನು ಸಿದ್ಧಾರ್ಥ ಎಂಥದ್ದು ಹೇಳ್ತೀಯ ನೋಡು. ನಿಮ್ಮ ಮಗನಿಗೆ 2,000 ರೂಪಾಯಿ ಬಟ್ಟೆ ಕೇಳಿದರೆ ನಮ್ಮನು 3,000ನೇ ಕೇಳ್ತಾನೆ. ಎಲ್ಲನ ಒಂದು 2-3 ಜೊತೆ ತಾಂತಾನೆ ಕಣೆ ಸಿದ್ಧಾರ್ಥ. ಅವನಿಗಾದ್ರೆ ಆ ಬಟ್ಟೆ ಅಂತೂ ಕೊಡ್ಸೋಕ್ಕಾಗಲ್ಲ. ಅಂಥ ರೇಟ್ನವಯ್ಯಪ್ಪ ಬಟ್ಟೆ ಹಾಕ್ಯಂಬೋದು. ಹೆಂಗೋ ಅತ್ತ ಇದ್ದಿದ್ರಾಗೇನೆ ಯುಗಾದಿ ಹಬ್ಬನ ಮಾಡ್ಬೇಕಂಡ್ರಮ್ಮ. ಹೊಸಿ ಆ ಯುಗಾದಿ ಹಬ್ಬ ಅಂತಂದರೆ ಹೆಂಗೋ ಅಲ್ಲೆಲ್ಲ ಬೆಂಗಳೂರಾಗ ಎಲ್ಲ ಹೊರಗಡೆ ಇರೋ ಅಂಥ ಮಕ್ಕಳು ಮೊಮ್ಮಕ್ಕಳು ಸೊಸೆಯರು ಹಳೆಯರು ಎಲ್ಲ ಹಬ್ಬಕ್ಕೆ ಊರಿಗೆ ಬಂದಾಗ ಆಗ ಸಂತೋಷನೇ ಬೇರೆ ಕಣ್ರಮ್ಮ.
ಹ್ಞೂ ಹೊಸಿ ಹಬ್ಬಕ್ಕಂತ ಆದ್ರೂ ಎಲ್ಲ ಹೊರಗಡೆ ಇರೋಂಥವ್ರು ಹಳ್ಳಿಗೆ ಬರ್ತಾರೆ ಕಣಮ್ಮ. ಅವಾಗ ಬಂದಾಗ ಅದ್ರ ಸಿಗೋ ಖುಷಿನೇ ಬೇರೆ ಕಣ್ರಮ್ಮ. ಹ್ಞೂ ಕಣ ಯಾಕೆ ಅಂತಂದರೆ ಮನೆಗಳಾಗಿ ಮಕ್ಕಳು ಮೊಮ್ಮಕ್ಳು ಇದ್ರೇ ಒಂದ್ರ ಒಟ್ಟದು ಹಬ್ಬ ಅನ್ನಿಸ್ಕೊಂಬೋದು. ಎಲ್ಲ ಯಾವಾಗೂ ಬೆಂಗಳೂರಾಗೆ ಅವರು ಆ ಕೆಲಸ ಈ ಕೆಲಸ ಅಂತ ಬೆಂಗಳೂರಾಗೂ ಅಲ್ಲೆಲ್ಲೂ ಇರ್ತಾರೆ. ಏನೋ ಅಪರೂಪಕ್ಕೆ ಅದು ಹಬ್ಬ ಹರಿದಿನಗಳಾಗೆ ಮನೆಗೆ ಬಂದರೆ ಎಂಥ ಖುಷಿ ಆಗುತ್ತೆ ಹೇಳಕ್ಕ. ಒಂದ್ರ ಒಟ್ಟು ಆವಾಗಲೇ ನೋಡಮ್ಮ ಹಬ್ಬ ಹಂಸೋದು ಊರಿನೊಳಗೆ. ಹ್ಞೂ ಹೇಳ್ರಕ್ಕ. ಪಟ್ಟಣದಾಗಿರೋರು ಹಳ್ಳಿನಾಗ ಬಂದಾಗ ಅವ್ರನ್ನೆಲ್ಲ ಮಾತಾಡ್ಸೋದೆ ಬೋಲ್ ಖುಷಿ ಆಗುತ್ತೆ ಕಣಕ್ಕ. ಯಾಕೆ ಅಂತಂದರೆ ಅವರೆಲ್ಲ ನಮ್ಮನ್ನು ಸರಿ ಯಾರು ಹುಡುಗರು ಯಾರು ನೋಡಿರಲ್ಲ ಮಕ್ಕಳು ಅವ್ರಿಗೆ ನೋಡಪ್ಪ ಇವ್ರು ನಿಮ್ಮ ಚಿಕ್ಕಪ್ಪ, ನೋಡಪ್ಪ ಇವ್ರು ದೊಡ್ಡಪ್ಪ, ಇವರೇ ನಿಮ್ಮ ದೊಡ್ಡಮ್ಮ, ಹಂಗೆ ಹಿಂಗೆ ಅಂತ ಹೇಳಿ ನಮಗೆ ಮಾತಾಡಿಸ್ತಾರೆ ಕಣಕ್ಕ. ಅದನ್ನ ನೋಡಿ ನಮಗೆ ಖುಷಿ ಆಗುತ್ತೆ. ಹೊಸಿ ಮಕ್ಕಳಿಗೆ ಯಾರು ಚಿಕ್ಕಮ್ಮನೋ ಯಾರು ದೊಡ್ಡಮ್ಮನೋ ಯಾರು ದೊಡ್ಡಪ್ಪನೋ ನಮ್ಮಳ್ಳ್ಯಾರು ಯಾರು ಅಂಬೋದೇ ಅವರಿಗೆ ಗೊತ್ತಿರಲ್ಲ. ಈಗಿನ ಕಾಲದ ಹುಡುಗರಿಗೆ ಎಲ್ಲೋ ಪಟ್ಟಣದಾಗ ಬೆಳ್ಕೊಂಡಿರ್ತವೆ. ಹೊಸಿ ಹಳ್ಳ್ಯಾಕೆ ಬಂದಾಗ ಚಿಕ್ಕಪ್ಪ ಯಾರೋ ದೊಡ್ಡಪ್ಪ ಯಾರೋ ಅಮ್ಮಂಗೆ ಅವಕ್ಕಾಗುತ್ತೆ. ಅಟ್ಲೀಸ್ಟು ಇಂಥ ಹಬ್ಬದಿಂದಾಗನ ಹಳ್ಳ್ಯಾಗ ಬಂದಾಗ ಚಿಕ್ಕಪ್ಪ ದೊಡ್ಡಪ್ಪನ ಮನೆ ಅಂತ ಅಡ್ಡಾಡ್ಕೊಂಡಿರ್ತಾರಲ್ಲಕ್ಕ, ಆವಾಗ ನೋಡಿ ನಮಗೆ ಖುಷಿ ಆಗುತ್ತೆ ಕಣ್ರೆ ಯಾಕ. ಹ್ಞೂ ಕಣೆ ಸುಭದ್ರಮ್ಮ. ಈ ಪಟ್ಟಣದಾಗಿರೋರು ಎಲ್ಲ ಮಕ್ಕಳನ್ನು ಪಟ್ಟಣದಾಗೆ ಇಟ್ಕೊಂಡು ಓದಿಸ್ತಿರ್ತಾರೆ ಕಣೆ ಸುಭದ್ರಮ್ಮ. ಹೊಸಿ ಅವ್ರು ಬರೋದೇನೆ ಇಂಥ ಹಬ್ಬಗಳಾಗಿ ಬಂದಾಗ ಆ ಚಿಕ್ಕಪ್ಪನ ಮನೆ ದೊಡ್ಡಪ್ಪನ ಮನೆ ಅಂತ ಹೇಳಿ ಅವಕ್ಕೆ ತೋರಿಸಿ ಮಾತಾಡಿಸ್ಕೊಂಡು ಬರ್ತಾರೆ ಕಣೆ. ಅವಕ್ಕೆ ಏನು ಗೊತ್ತಿರ್ತೈತೆ ಹೇಳು, ಅವೇನ ಇಲ್ಲೇ ಇದ್ದು ಇಲ್ಲೇ ಓದ್ಕೊಂಡು ಇಲ್ಲೇ ಬೆಳ್ಕೊಂಡಿದ್ರೆ ಅವಕ್ಕೆಲ್ಲ ನಮ್ಮರು ತಮ್ಮರು ಅಣ್ಣ ತಮ್ಮಗಳು ನೆಂಟರು ನಿಷ್ಠರು ಅಂತ ಆ ಹುಡುಗರಿಗೆ ಗೊತ್ತಾಗ್ತೈತೆ. ಅವೆಲ್ಲ ಪಟ್ಟಣದಾಗ ಓದ್ಕೊಂಡಿರೋರಿಗೆ ಏನು ಗೊತ್ತಾಗ್ತೈತೆ ಹೇಳು ಸುಭದ್ರಮ್ಮ. ಅಂಥವ್ರಾಗೆ ಇಂಥ ಹಬ್ಬದ ಟೈಮ್ನಾಗೆ ಬರ್ತಾರೆ. 1 ದಿನ 2 ದಿನ ಇಲ್ಲ 3 ದಿನ ಇರ್ತಾರೆ, ಹೋಗ್ತಾರೆ. ಪಾಪ ಅವ್ರಿಗೆ ಆ ಮಕ್ಕಳಿಗೆ ಹಳ್ಳಿ ಜನ ಯಾರ್ಯಾರು ನಮ್ಮರು ತಮ್ಮರು ಅಂತ ಅವ್ರಿಗೆ ಯಾತು ಗೊತ್ತಾಗಲ್ಲ ಕಣೆ ಸುಭದ್ರಮ್ಮ ಹುಡುಗರಿಗೆ. ಹ್ಞೂ ಕಣೆ ಸುಭದ್ರಮ್ಮ ಲತಮ್ಮ. ಹೊಸಿ ಆ ಪಟ್ಟಣದಾಗಿರೋರು ಒಂದ್ರ ಒಟ್ಟು ಯುಗಾದಿ ಹಬ್ಬಕ್ಕಂತ ಊರಿಗೆ ಬರ್ತಾರಲ್ಲ, ಆವಾಗಾದ್ರೂ ಮಕ್ಕಳನ್ನ ಹಳ್ಳಿಯಾಗೆ ಬಿಟ್ಟು ಹೋಗ್ಬೇಕು. ಯಾಕೆ ಅಂತಂದರೆ ಹೆಂಗೋ ಮಕ್ಕಳಿಗೆಲ್ಲ ಪರೀಕ್ಷೆ ಮುಗಿದಿರ್ತಾವೆ ಕಣ್ರಮ್ಮ, ಹಂಗೇನೆ ರಜಾ ಕೂಡ ಇರ್ತೈತೆ. ಹೊಸಿ ಇಲ್ಲಿ ಅಜ್ಜಿ ತಾತನ ತಗನ ಬಿಟ್ಟೋದ್ರೆ ಹೆಂಗೋ ಅಜ್ಜಿ ತಾತಗಳನ್ನ ಮೊಮ್ಮಕ್ಳ ಜೊತೆಗೆ ಆಡ್ಕೊಂಡು ಹಂಗೆ ಸಮಯ ಕಳೀತಾರೆ ಕಣೆ. ಎಲ್ಲ ಅಜ್ಜಿ ತಾತರ್ಗು ಮೊಮ್ಮಕ್ಳ ಜೊತೆ ಆಟ ಆಡಬೇಕು, ಮೊಮ್ಮಕ್ಳ ಜೊತೆ ಕುಣಿಬೇಕು ಅಂಬೋದು ಅವ್ರಿಗೂ ಆಸೆ ಇರ್ತೈತೆ ಕಣ್ರಮ್ಮ. ಒಂದ್ರ ಒಟ್ಟು ಆ ಸಿಟಿಯಾಗಿರೋನು ಪರೀಕ್ಷೆ ಹೆಂಗೋ ಮುಗಿದಿರ್ತವೆ. ಹೊಸಿ ಯುಗಾದಿ ಹಬ್ಬಕ್ಕೆ ಬಂದಾಗ ಮಕ್ಕಳನ್ನು ಇಲ್ಲಿ ಹಳ್ಳಿಯಾಗಿ ಬಿಟ್ಟೋದ್ರೆ ಎಲ್ಲ ತಿಳ್ಕೊಂತಾರೆ ನೋಡಮ್ಮ, ಅಣ್ಣ ತಮ್ಮಗಳು ನೆಂಟರು ನಿಷ್ಠರು ಅಂತ. ಹ್ಞೂ ಕಣೆ ಸಿದ್ದಮ್ಮ. ಹೊಸಿ ಆ ಪಟ್ಟಣದಾಗಿರೋರು ಯುಗಾದಿ ಹಬ್ಬಕ್ಕೆ ಊರಿಗೆ ಬಂದಾಗಾದ್ರೂ ಹೊಸಿ ಮಕ್ಕಳನ್ನ ಇಲ್ಲಿ ಅವ್ರ ಅಜ್ಜಿ ತಾತದಾಗಾದ್ರೂ ಬಿಟ್ಟು ಹೋಗ್ಬೇಕು ಕಣೆ. ಎಲ್ಲ ಅಜ್ಜಿ ತಾತಗೂ ಮೊಮ್ಮಕ್ಳ ಜೊತೆ ಆಟ ಆಡ್ಬೇಕಂಬೋದು ಆಸೆ ಇರ್ತೈತೆ. ಹೆಂಗೋ ಅವಕ್ಕೂ ಪರೀಕ್ಷೆ ಎಲ್ಲ ಮುಗ್ದಿರ್ತೈತೆ. ಹೊಸಿ ಇನ್ನೂ ಸ್ಕೂಲ್ ಬಾಕ್ಲು ತೆಗಿಯೋದು ಇನ್ನು ಹೆಂಗೋ 1 ತಿಂಗಳು 2 ತಿಂಗಳು ಲೇಟು. ಹೆಂಗೋ ವರ್ಷಿನ ಹಳ್ಳಿನಾಗಿದ್ರೆ ಅವಕ್ಕೂ ಎಲ್ಲ ಗೊತ್ತಾಗ್ತೈತೆ ಕಣೆ. ನಮ್ಮ ಹಳ್ಳಿ, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ನಮ್ಮ ಅತ್ತೆ, ನೆಂಟರು ನಿಷ್ಠರು ಅಂತ ಅವಕ್ಕೂ ಎಲ್ಲ ಗೊತ್ತಾಗುತ್ತೆ ಕಣೆ ಸಿದ್ದಮ್ಮ. ಹ್ಞೂ ಕಣ್ರೆ ಯಾಕ. ಹೊಸಿ ಎಲ್ಲ ಅಜ್ಜಿ ತಾತಗಳಿಗೂ ಮೊಮ್ಮಕ್ಕಳ ಜೊತೆಗೆ ಆಟ ಆಡಬೇಕು, ಮೊಮ್ಮಕ್ಕಳ ಜೊತೆಗೆ ಕಾಲ ಕಳಿಬೇಕಂಬೋದು ಬೋಲ್ ಆಸೆ ಇರ್ತೈತೆ ಕಣ್ರೆ ಯಾಕ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಪಟ್ಟಣದಾಗಿರೋರು ಮಕ್ಕಳನ್ನ ಎಲ್ಲ ಅವ್ರ ತೆಗೆ ಕರ್ಕೊಂಡು ಹೋಗಿ ಅಲ್ಲೇ ಇಟ್ಕೊಂಡು ಓದಿಸ್ತಿರ್ತಾರೆ. ಹೊಸಿ ಅವಕ್ಕೆ ರಜಾ ಬಿಟ್ಟಾಗ್ಲೇ ಹಳ್ಳಿಗೆಲ್ಲ ಬರೋಕ್ಕಾಗೋದು. ಆವಾಗೂ ಬಂದ್ರೂ ಹೊಸಿ ಹಬ್ಬಕ್ಕಂತ ಬಂದು ಅದೇ ಹಬ್ಬ ಮುಗಿಸ್ಕೊಂಡು ಆ ಹುಡುಗರನ್ನ ಎಲ್ಲ ಕರ್ಕೊಂಡು ಹೋಗ್ತಾರೆ. ಪಾಪ ಅವಕ್ಕೆ ಇಲ್ಲಿ ಹಳ್ಳಿಯಾಗಿರೋರು ನಮ್ಮವರು ತಮ್ಮವರು ಅಂಬೋದು ಯಾತು ತಿಳಿಯೋಕ್ಕಿಲ್ಲ ಕಣ್ರೆ ಯಾಕ. ಹೊಸಿ ಎಲ್ಲ ಹಳ್ಳಿಗೂ ಹಿಂಗೆ ಇವತ್ತಿನ ದಿನದಾಗೆ ಆಗ್ತಾ ಇರೋದು ನೋಡಿದ್ರಲ್ಲ ವೀಕ್ಷಕರೇ. ಹೊಸಿ ಆ ಪಟ್ಟಣದಾಗಿರೋರು ಮಕ್ಕಳಿಗೆ ಹೆಂಗೋ ಪರೀಕ್ಷೆ ಮುಗ್ದಿರ್ತವೆ, ಹೊಸಿ ಅವ್ರಿಗೂ ಹೆಂಗೋ ರಜಾ ಕೊಟ್ಟಿರ್ತಾರೆ. ಹಾಗೆ ಹೆಂಗೋ ಯುಗಾದಿ ಹಬ್ಬಕ್ಕೆ ಊರಿಗೆ ಬರ್ತಿರಲ್ಲ, ಆವಾಗ ಆ ಮಕ್ಕಳನ್ನ ಅಜ್ಜಿ ತಾತಗಳ ಹತ್ರ ಬಿಟ್ಟು ನೀವು ಹೋಗ್ರಪ್ಪ. ಅಜ್ಜಿ ತಾತಗಳಿಗೆ ಮೊಮ್ಮಕ್ಕಳ ಜೊತೆಗೆ ಕಾಲ ಕಳಿಬೇಕಂಬೋದು ಬೋಲ್ ಆಸೆ ಇರ್ತೈತೆ ಕಣ್ರಪ್ಪ. ಹೊಸಿ ಎಲ್ಲರೂ ಯುಗಾದಿ ಹಬ್ಬಕ್ಕೆ ಹಾಗೆ ಬರ್ರಪ್ಪ. ಬಂದಾಗ ಮಕ್ಕಳನ್ನ ಕರ್ಕ ಬರ್ತಿರಲ್ಲ, ಆವಾಗ ಅಜ್ಜಿ ತಾತ್ಕೊಳ್ತಾಗೇನೆ ಮಕ್ಕಳನ್ನ ಬಿಟ್ಟೋಗ್ರಪ್ಪ. ಹೆಂಗೋ ಶಾಲೆ ಬಾಕ್ಲು ತೆಗಿಯೋಕ್ಕೆ 1 ತಿಂಗಳು 2 ತಿಂಗಳು ಟೈಮ್ ಇರ್ತೈತಿ. ರಜಾಗೆ ಹೆಂಗೋ ಹಳ್ಳಿಯಾಗಿರ್ತಾರೆ. ಹೊಸಿ ಹಳ್ಳಿಯಾಗಿದ್ದರೆ ಹೆಂಗೋ ಅವಕ್ಕೂ ನಮ್ಮರು ತಮ್ಮರು ಬಂಧು ಬಳಗ ಅಣ್ಣ ತಮ್ಮಂದಿರು ಅಂಬೋದೆಲ್ಲ ಗೊತ್ತಾಗ್ತೈತೆ ಕಣ್ರಪ್ಪ. ಹೊಸಿ ಯುಗಾದಿ ಹಬ್ಬಕ್ಕೆ ಬಂದಾಗ ಎಲ್ಲರೂ ಹಳ್ಳಿಯಾಗಿ ನಿಮ್ಮ ಮಕ್ಕಳನ್ನ ರಜಾಗೆ ಬಿಟ್ಟೋಗ್ರಪ್ಪ. ಹೊಸಿ ಇದು ಹಳ್ಳಿ ಜಾಣಾರು ಅಂತ ಚಾನಲ್ ಕಣ್ರಪ್ಪ. ಯಾರ್ಯಾರಿನ್ನೂ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹೊಸಿ ಇದು ಹಳ್ಳಿ ರೈತರ ಮಾತುಕತೆ ಭಾಗ 22. ಇದರ ಮುಂದುವರಿದ ಭಾಗ 23ರಲ್ಲಿ ಇರುತ್ತದೆ ನೋಡ್ರಪ್ಪ.